ಒಂದೇ ಮೇಡಮ್, ಮಂಡ್ಯದಲ್ಲಿ ಕುಮಾರಸ್ವಾಮಿ ಭರ್ಜರಿ ಮುನ್ನಡೆ. ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿಗೆ 1,20,000 ಮತಗಳ ಮುನ್ನಡೆ. 1,20,000 ಬೆಂಗಳೂರಿನಿಂದ ಮಂಡ್ಯದತ್ತ ಎಚ್ ಡಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಎಸ್, ಮತ ಎಣಿಕೆ ಕೇಂದ್ರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಕೊಡ್ತಾರೆ. ಬಹುಶಃ ಗೆಲುವು ಪಕ್ಕ ಆಗಿದೆ ಅಂತ ಅನಿಸ್ತಾ ಇದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಭರ್ಜರಿ ಮುನ್ನಡೆ. ಯಾಕಂದ್ರೆ ಈ ಗೆಲುವನ್ನು ಲೆಕ್ಕ ಹಾಕುವಂಥದ್ದು ಬಹಳ ದೊಡ್ಡ ಸಂಗತಿ ಅಲ್ಲ. 3 ಜನ ಅಭ್ಯರ್ಥಿಗಳು ಏನೆಲ್ಲ ಹಾಕೊಂಡಿದ್ದಾರೆ ಅದು ನೋಡಿ ಮತಗಳು ಎಷ್ಟು ಚಲಾವಣೆ ಆಗಿದೆ ಅಂತ ನೋಡಿದ್ರೆ ಒಂದು ಅಳತೆ ಸಿಕ್ಕಿಬಿಡುತ್ತೆ. ಬೆಂಗಳೂರಿನಿಂದ ಮಂಡ್ಯದ ಕಡೆಗೆ ಎಚ್ ಡಿ ಕುಮಾರಸ್ವಾಮಿ ಪ್ರಯಾಣ ಮಾಡ್ತಾ ಇದ್ದಾರೆ. 1,20,000 ಮತಗಳ ಅಂತರ. ಇದು ಬಹಳ ಕಡಿಮೆ ಏನು ಅಲ್ಲ. ಕುಮಾರಸ್ವಾಮಿ ಗೆಲ್ಲುವಂತದ್ದು ಬಹುತೇಕ ನಿಶ್ಚಿತ. ಮಂಡ್ಯವನ್ನ ಮತ್ತೆ ಮರುವಶ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಈ ಸಲ ಕುಮಾರಸ್ವಾಮಿ ಅವರೇ ಅಖಾಡಕ್ಕೆ ಇಳಿಬೇಕಾಯ್ತು. ಕಳಬಾರಿಯ ಸೋಲಿನ ಅಂದ್ರೆ ಕಾಂಗ್ರೆಸ್ನ 7 ಶಾಸಕರು ಇದ್ದಾರೆ. ಕಳಬಾರಿ ಹಂಗೆ ಆಗಿದಲ್ಲ. ಅದನ್ನೇ ನಮ್ಮ 2019ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಾಗ 8 ಜನ ಇದ್ರು. ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 7 ಅಲ್ಲ 8 ಜನ ಜೆಡಿಎಸ್ ಶಾಸಕರು ಇದ್ರೂ ಕೂಡ ನಾವು ಕೆಲವು ಮಿನಿಸ್ಟರ್ಸ್ ಅನ್ನ ಸ್ಥಾನ ಪಲ್ಲಟ ಮಾಡ್ಬೇಕಾದ ಅನಿವಾರ್ಯತೆ ಯಾಕೆ ಬಂತು? ಇಫ್ ಮೋದಿಜಿ ಆಕರ್ಷಣೆ ಕೆಲಸ ಮಾಡಿದ್ರೆ ಅಥವಾ ಅಲ್ಲ, ಇವಾಗ ಶೋಭಾ ಅವರು ಇಲ್ಲಿಗೆ ಬರ್ಬೇಕಾದಂತ ಸ್ಥಿತಿ ಯಾಕೆ ಬಂತು? ಮಂಡ್ಯದಲ್ಲಿ ನೀವೇನಾದ್ರೂ ಸಿಟ್ಟಿಂಗ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ರಿ ಅಂತ ಅನ್ಕೊಂಡು ನನಗೆ ಖುಷಿ ಆಗ್ಬಿಡುತ್ತೆ. ಎಲ್ಲ ತೆಗಿಸ್ತಾರೆ ಏನು ಅಂತ. ಅಲ್ಲ, ಮಂಡ್ಯ ನಾನು ರಾಜೀನಾಮೆ ಕೊಡ್ತಾರೆ ಹೇಳ್ತೀನಿ. ಇವತ್ತು ಬೆಂಗಳೂರು ಈಗ ಕಾಂಗ್ರೆಸ್ ಮಿನಿಸ್ಟರ್ಗಳ ತಲೆದಂಡ ಅಂತ ಹೇಳಿದಾರಲ್ಲ. 75,760 ಮತಗಳ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು. ನಾನು ತೇಜಸ್ವಿ ಗೌಡ್ರು ಕಾಂಗ್ರೆಸ್ ಮಿನಿಸ್ಟರ್ ಕತೆ ಏನಾಯ್ತು ಅನ್ನೋದ್ರ ಬಗ್ಗೆ ಅವರ ತಲೆದಂಡ ಆಗುತ್ತೇನೋ ಅಂತ ಅನ್ಕೊಂಡಿದ್ವಿ. ಅವರ ತಲೆದಂಡ ಆಗುತ್ತೆ. 75,760 ಮತಗಳು ಮಂಜುನಾಥ್ ಅವರಿಗೆ. ದಬ್ಬಾಳಿಕೆ ರಾಜಕಾರಣಕ್ಕೆ ಒಂದು ಮೆಡಿಸನ್ ಇದು. ಬಿಜೆಪಿ ಟಿಕೆಟ್ ಯಾಕೆ ಬೇಕಾಯ್ತು? ಒಂದ್ ನಿಮಿಷ, ನಾನು ಹೇಳೋದು ಹೊಸ ಮುಖ ಮತ್ತೆ ನೀವು ಹೇಳೋದು ತರ ಕೊಡ್ಬೇಕು. ಬಿಜೆಪಿ ಕ್ಯಾಂಡಿಡೇಟ್ ಮಿನಿಸ್ಟರ್ ರವಿಕುಮಾರ್ ಜಿ ಮಾತಾಡ್ತಾರೆ. ಜೆಡಿಎಸ್ ಎನ್ಡಿಎ ಕ್ಯಾಂಡಿಡೇಟ್ ಅಷ್ಟೇ. ಎನ್ಡಿಎ ಕ್ಯಾಂಡಿಡೇಟ್ ಬಿಜೆಪಿ ಕಾಗೇರಿಯವರಿಗೂ ಕೂಡ ಬಹಳ ಮುನ್ನಡೆ. 1,15,000 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಕಾಗೇರಿ ಅವರು. ಕಳೆದ ಬಾರಿ ಅವರು ಸೋತಂತ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 1 ವರ್ಷದಲ್ಲಿ ಕಾಂಗ್ರೆಸ್ಗೆ ಆಗ್ತಾ ಇರ್ತಕ್ಕಂಥ ಆಂಟಿ ಇನ್ಕಮ್ರೆನ್ಸ್ ಎಷ್ಟು ಮಾತ್ರ ಇದೆ? ಒಂದೇ ವರ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಹೇಳಿ ಜನಕ್ಕೆ ಬಂದಿರತಕ್ಕಂಥ ನಮಗೆ 10 ವರ್ಷ ಆದ್ರೂ ಕೂಡ 3ನೇ ಬಾರಿಗೆ ಅಧಿಕಾರಕ್ಕೆ ಹೋಗ್ತಾ ಇದೀವಿ. ಇವರು ಅಧಿಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ ಕಪಾಳ ಮೋಕ್ಷ ಆಗ್ತಾ ಇದೆ. ಯುಪಿ ಬಗ್ಗೆ ಮಾತಾಡ್ತಾ ಇಲ್ಲ, ಅಯೋಧ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ.